ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ದೋಸೆಗೋಸ್ಕರ ಮಾಡುವಂಥ ಮಸಾಲೆ ದೋಸೆಗೆ ಮಾಡುವಂಥ ಆಲೂಗಡ್ಡೆ ಈರುಳ್ಳಿ ಪಲ್ಯ ಮತ್ತು ಕೆಂಪು ಚಟ್ನಿನ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಈರುಳ್ಳಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 3/4 ಸ್ಪೂನಷ್ಟು ಸಾಸಿವೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಚಿಟ್ಗುಟ್ಟದ ಮೇಲಿಂದ ಹಸಿರು ಮೆಣಸಿನ್ಕಾಯಿ ಸೇರಿಸ್ಬೇಕು. ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಟ್ಟಿರೋಂಥ ಒಂದು 5-6 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಒಂದು 2 ಎಸ್ಲು ಕರಿಬೇವು ಹಾಕ್ಬಿಟ್ಟು ಎಲ್ಲ ಫ್ರೈ ಆದಮೇಲಿಂದ ಒಂದು 6-8 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಒಂದು ಬಟ್ಲಷ್ಟು ಬಂದಿದೆ ಇಲ್ಲಿ ನೋಡಿ. ಬಟ್ಲ ಅಳತೆ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ನೀವು ಈರುಳ್ಳಿ ಸೈಜ್ ದೊಡ್ಡದು ಚಿಕ್ಕದು ಇರಬಹುದು. ಅದಕ್ಕೆ ಒಂದು ಸಮನಾಗಿರೋವಂಥ ಬಟ್ಲು ತೊಗೊಂಡು ಅದರಲ್ಲಿ ಒಂದು ಬಟ್ಲಷ್ಟು ಈರುಳ್ಳಿ, 1.5 ಬಟ್ಲಷ್ಟು ಆಲೂಗಡ್ಡೆ ಬಳಸ್ತಾ ಇದ್ದೀನಿ. ಅದಕ್ಕಿವಾಗ ಈರುಳ್ಳಿ ಹಾಕಿದ್ಮೇಲಿಂದ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲಿಂದ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಬೇಯಿಸೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ರುಚಿಯಾಗತ್ತೆ. ನಾನು 1.5 ಚಮಚದಷ್ಟು ಉಪ್ಪು ಬಳಸ್ತಾ ಇದ್ದೀನಿ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ಅದು ಇಲ್ಲಿ 1.5 ಬಟ್ಲಷ್ಟಾಗಿದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು 10-12 ಆಲೂಗಡ್ಡೆ ಹತ್ತತ್ರ, ಅಂದರೆ ಸೈಜ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಬಟ್ಲಷ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಉಪ್ಪು ಹಾಕಿರೋದ್ರಿಂದ ಇವಾಗ ಎಲ್ಲ ಮತ್ತೆ ಸಪ್ರೇಟಾಗಿ ಇನ್ನೇನು ಹಾಕೋಷ್ಟಿಲ್ಲ, ಒಟ್ಟಿಗೆ ಪಲ್ಯಕ್ಕೆ ಒಂದು ಸರ್ತಿ ಉಪ್ಪು ಹಾಕೊಂಬಿಡಿ ಈರುಳ್ಳಿ ಹಾಕುವಾಗಲೇ. ಆಮೇಲೆ ಎಲ್ಲ ಕಲಿಸ್ಕೊಂಬಿಟ್ರೆ ಈರುಳ್ಳಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ರುಚಿಯಾಗುತ್ತೆ. ಸಿಂಪಲ್ಲಾಗಿ ಮಾಡೋವಂಥ ತಿಂಡಿಗಳು ಆ್ಯಕ್ಚುಲಿ ತುಂಬ ರುಚಿಯಾಗುತ್ತೆ. ಆಮೇಲೆ ಇದಕ್ಕೊಂದು ಸೀಕ್ರೆಟಾಗಿ ಒಂದೇ ಒಂದು ಐಟಮ್ ಹಾಕ್ತೀನಿ ಇವಾಗ. ಏನಪ್ಪ ಅಂತಂದರೆ, ಒಂದು ಮುಷ್ಟಿಯಷ್ಟು ನೀರು, ಒಂದು ಹಿಡಿಯಷ್ಟು ನೀರು ಹಾಕ್ತೀನಿ. ಸುಮ್ಮನೆ ಅದೇನು ಗೊತ್ತಾ, ಡ್ರೈ ಆಗಿ ಪಲ್ಯ ಒಂಥರ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತಲ್ವ, ಅದು ಆ ಥರ ಆಗದಿರ ಒಂದೇ ಕಡೆ ಕಂಬೈಂಡಾಗಿ ಈಸಿಯಾಗಿ ನಿಮಗೆ ತೆಕ್ಕೊಂಡು ತಿನ್ನೋದಕ್ಕೆ ಈಸಿ ಆಗೋ ಥರ ಆಗುತ್ತೆ ಈ ಥರ ಮಾಡೋದ್ರಿಂದ. ಕೆಲವರು ಈ ಸ್ಟೇಜಲ್ಲಿ ಹಾಲು ಹಾಕ್ತಾರೆ, ನಾನು ಹಾಲೇನು ಬಳಸಿಲ್ಲ. ಬರೀ ನೀರನ್ನ ಒಂದು ಹಿಡಿಯಷ್ಟು ನೀರನ್ನ ಚುಮ್ಕಿಸಿದ್ರೆ ನಿಮಗೆ ನೋಡಿ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಆಲೂಗಡ್ಡೆ ಈರುಳ್ಳಿ ಪಲ್ಯಕ್ಕೆ, ಮತ್ತು ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗತ್ತೆ, ಡ್ರೈ ಅನಿಸಲ್ಲ ತಿನ್ನೋದಕ್ಕೆ. ನೋಡಿ ಈ ಥರ ಮಾಡಿಬಿಟ್ಟು ಆಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೈ ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ, ಚೆನ್ನಾಗಿರುತ್ತೆ. ನೋಡಿ ದಂಡಿಯಾಗಿ ಒಂದು ಅರ್ಧ ಬಟ್ಲಷ್ಟು ಹತ್ತತ್ರ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಬೇಕು, ಆವಾಗಲೇ ರುಚಿ. ಒಲೆ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಪಲ್ಯ ರೆಡಿ ಆಯಿತಾ. ಇವಾಗ ದೋಸೆಗೆ ಬೇಕಾಗಿರೋಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, ಮಸಾಲೆ ದೋಸೆಗೆ ಚಟ್ನಿ ಅಲ್ವಾ, ಮಸಾಲೆ ಚಟ್ನಿ ಮಾಡೋಣ. ಮಸಾಲೆ ಚಟ್ನಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಅದನ್ನು ಸಿಪ್ಪೆ ತೆಗೆದುಬಿಟ್ಟು ದಪ್ಪಕ್ಕೆ ಹೆಚ್ಕೊಂಡು ಸೇರಿಸ್ಕೊಂಡು, ಖಾರಕ್ಕೆ 1 ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ. ಜಾಸ್ತಿ ಖಾರ ಮಾಡ್ತಾಯಿಲ್ಲ ಮಕ್ಕಳು ತಿನ್ನೋದ್ರಿಂದ, ನೀವು ಖಾರ ಮಾಡ್ಕೊಳ್ಳೋದಾದರೆ ನೀವು ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಇಷ್ಟನ್ನು ಸೇರಿಸ್ಬಿಟ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ಳಿ. ಆ ಹಿಂದ್ಗಡೆ ಇರೋ ಬಿಲ್ಡಿಂಗ್ ಬ್ಲಾಕ್ಸ್ ಇದೆಯಲ್ಲ, ಅದು ನನ್ನ ಮಗಂದು. ಅವನು ನಂದು ವೀಡಿಯೋದಲ್ಲಿ ಬರಲಿ ತೋರ್ಸಮ್ಮ ಅಂತ ಆಸೆಪಟ್ಟ, ಅದಕ್ಕೋಸ್ಕರ ಅದನ್ನು ಇಟ್ಬಿಟ್ಟಿದ್ದಾನೆ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕ್ಬಿಟ್ಟು ಎಲ್ಲದನ್ನು ಫಸ್ಟಿಗೆ ತರತರಿಯಾಗಿ ರುಬ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ರುಬ್ಕೊಂಬಿಟ್ರೆ ನೋಡಿ ಫಸ್ಟ್ ಕ್ಲಾಸಾಗುತ್ತೆ ಈ ಚಟ್ನಿ ಮಾತ್ರ. ನಿಮಗೆ ತುಂಬ ಹೊತ್ತು ನೆನೆಸ್ಬೇಕಪ್ಪ, ಮೆಣಸಿನ್ಕಾಯಿ ನೆನೆಸಿಲ್ಲ ನಾನು, ಈ ಥರ ಕೆಂಪು ಚಟ್ನಿ ಹೇಗೆ ಮಾಡೋದು ಅನ್ನೋ ಡೌಟ್ ಇದ್ದರೆ ನಿಮಗೆ ನೆನೆಸಲೇಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಈ ಥರ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೂ ಈ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ದೋಸೆ ಹಾಕೋಕ್ಕೆ ಒಂದು ತವಾನ ಕಾಯಿಸ್ಬಿಟ್ಟು ಅದ್ರ ಮೇಲೆ ದೋಸೆ ಹಾಕ್ಬಿಟ್ಟು ಆಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಗರ್ಗರಿಯಾಗಿ ಆಗೋವರೆಗೂ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ರೆ ದೋಸೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ದೋಸೆ ನೋಡಿ ಹಿಂದ್ಗಡೆ ಎಲ್ಲ ಕೆಂಪಗಾಗ್ತಾಯಿದೆ ಅಲ್ವಾ, ಮಧ್ಯದಲ್ಲೆಲ್ಲ ಆ ಥರ ಕೆಂಪಗಾಗಬೇಕು. ಆದಮೇಲಿಂದನೇ ನೀವು ಟರ್ನ್ ಮಾಡಿದ್ರೆ ರುಚಿಯಾಗಿ ಗರ್ಗರಿಯಾಗುತ್ತೆ. ನೋಡಿ ಒಳ್ಳೆ ಎಷ್ಟು ತೆಳ್ಳಗಿದೆ ಅಂದರೆ ಪೇಪರ್ ದೋಸೆ ಥರ ಇದೆ ದೋಸೆ ಅಲ್ವಾ. ಆಮೇಲೆ ಇವಾಗ ಪಲ್ಟಾಯಿಸ್ಬಿಟ್ಟು 2 ಕಡೆನೂ ಬೇಯಿಸ್ತೀನಿ ನಾನು ದೋಸೆನ ನೋಡಿ. ಆಮೇಲೆ ತಿರ್ಗಾ ವಾಪಸ್ ಹಾಕ್ಕೊಂಬಿಟ್ಟು ಕೆಂಪು ಚಟ್ನಿನ ಹಚ್ಕೊತೀನಿ. ಕೆಂಪು ಚಟ್ನಿ ನೀವು ಖಾರ ಮಾಡಿದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ದಂಡಿಯಾಗಿ ಹಾಕ್ಬೋದು. ಆಮೇಲೆ ನೋಡಿ ಈ ಥರ ಸವರ್ಕೊಂಬಿಟ್ಟು ಮಧ್ಯದಲ್ಲಿ ಆಲೂಗಡ್ಡೆ ಈರುಳ್ಳಿ ಪಲ್ಯ ಇಟ್ಬಿಟ್ರೆ ಫಸ್ಟ್ ಕ್ಲಾಸಾಗಿರೋ ಮಸಾಲೆ ದೋಸೆ. ಮನೆಯಲ್ಲೇ ಮಾಡಿಬಿಡ್ಬೋದು ಮಸಾಲೆ ದೋಸೆನ, ಎಷ್ಟು ಈಸಿಯಾಗಿ ಅಲ್ವಾ. ನೋಡಿ ಪಲ್ಯ
ಪಲ್ಯ ಸೇರಿಸ್ಬಿಟ್ರೆ ಮಧ್ಯದಲ್ಲಿ ಮಾಡಿಸ್ಕೊಟ್ಬಿಟ್ರೆ ಹೋಟ್ಲಿಗಿಂತನೂ ಚೆನ್ನಾಗಿ ಮನೆಯಲ್ಲಿ ಹೆಲ್ದಿಯಾಗಿ ಹೈಜಿನಿಕ್ಕಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ಬೋದು ಮನೆಯಲ್ಲೇ. ಸುಮ್ಮನೆ ದುಡ್ಡು ಕೊಟ್ಟು ಒಂದೊಂದು ದೋಸೆಗೆ ಎಷ್ಟೆಷ್ಟೋ ದುಡ್ಡು ಕೊಟ್ಟು ತಿನ್ನೋ ಬದಲಿಗೆ ಮನೆಯಲ್ಲಿ ಈ ಥರದ್ದು 10 ದೋಸೆ ತಿಂದ್ಬಿಡ್ಬೋದು. ತಿನ್ನೋ ಕೆಪಾಸಿಟಿ ಇರಬೇಕಷ್ಟೆ. ನೀವು ಮಾಡ್ಕೊಳ್ಳಿ, ಈ ಥರದ್ದೊಂದು ದೋಸೆನ ಮಾಡ್ಕೊಂಡು ತಿನ್ನಿ, ಮನೆಯವ್ರಿಗೆಲ್ಲರಿಗೂ ಕೊಡಿ. ನೋಡಿ, ನಿಮಗೆ ಟೆಂಪ್ಟ್ ಆಗ್ತಾ ಇಲ್ವಾ ಇವಾಗಲೇ ತಿನ್ನಬೇಕು ಅಂತ? ಆಹಾ, ಗರಿಗರಿಯಾಗಿರೋ ಬಿಸಿ ಬಿಸಿಯಾಗಿರೋ ದೋಸೆ ತಿಂತಾಯಿದ್ರೆ ಸ್ವರ್ಗನೇ.